ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಅಡುಗೆ ಮನೆಯನ್ನೇ ಕಾರ್ಖಾನೆಯನ್ನಾಗಿ ಮಾಡುವ ಶಕ್ತಿ ಮಹಿಳೆಯರಲ್ಲಿದೆ. ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅಭಿಮತ. ತಾಳಿಕೋಟೆ ಇಂದಿನ ಆಧುನಿಕ ದಿನಗಳಲ್ಲಿ ಮಹಿಳೆಯರು ಪ್ರತಿಯೊಂದು ರಂಗದಲ್ಲೂ ಪುರುಷರನ್ನ ಮೀರಿಸಿ ಸಾಧನೆ ಮಾಡ್ತಾ ಇದ್ದಾರೆ. ಹೆಣ್ಣು ಮಗಳು ಮನಸ್ಸು ಮಾಡಿದರೆ ತನ್ನ ಅಡುಗೆ ಮನೆಯಿಂದಲೇ ಎಲ್ಲವನ್ನ ಪ್ರಾರಂಭಿಸಬಹುದು. ನಿಮ್ಮ ಅಡುಗೆ ಮನೆಯನ್ನ ಒಂದು ಕಾರ್ಖಾನೆಯನ್ನಾಗಿ ಪರಿವರ್ತಿಸುವಂತಹ ಅದ್ಭುತ ಶಕ್ತಿ ಮಹಿಳೆಯರಲ್ಲಿದೆ ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಪ್ರತಿಪಾದಿಸಿದ್ರು. ಪಟ್ಟಣದ ಸ್ಥಳೀಯ ಶ್ರೀ ಕಾಸ್ಕತೇಶ್ವರ ಸಭಾಭವನದಲ್ಲಿ ಮಂಗಳವಾರ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಅಮ್ಮ ಫೌಂಡೇಶನ್ ರಿಜಿಸ್ಟರ್ ಸಂಸ್ಥೆಯ ಉದ್ಘಾಟನಾ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯಲ್ಲಿಯೂ ಒಂದು ಸೂಕ್ತ ಕಲೆ ಇದೆ ಹಾಗೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಬಲವಾದ ಇಚ್ಛಾಶಕ್ತಿ ಇದೆ. ಅದಕ್ಕೆ ಸೂಕ್ತ ವೇದಿಕೆ ಹಾಗೂ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡುವ ಜವಾಬ್ದಾರಿಯುತ ಕೆಲಸವನ್ನ ಅಮ್ಮ ಫೌಂಡೇಶನ್ ಮಾಡಬೇಕಾಗಿದೆ ಎಂದು, ಹಾಗೆ ನಾನು ಯಾರು, ನನ್ನಲ್ಲಿ ಎಂತಹ ಸಾಮರ್ಥ್ಯವಿದೆ, ನಾನು ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲೆ ಎನ್ನುವುದರ ಬಗ್ಗೆ ಪ್ರತಿಯೊಬ್ಬ ಮಹಿಳೆಯಲ್ಲಿಯೂ ಆತ್ಮಾವಲೋಕನ ಹಾಗೂ ಚಿಂತನೆ ಮಾಡಲು ಈ ಫೌಂಡೇಶನ್ ಒಂದು ಅತ್ಯುತ್ತಮ ವೇದಿಕೆಯಾಗಬೇಕು. ಮಹಿಳೆಯರ ಸಬಲೀಕರಣಕ್ಕಾಗಿ ಅವರ ಮುಖಾಂತರವೇ ನಿರಂತರ ಚರ್ಚೆ ಮತ್ತು ಸಂವಾದಗಳನ್ನ ಈ ಸಂಸ್ಥೆ ಮುಂಬರುವ ದಿನಗಳಲ್ಲಿ ನಿಯಮಿತವಾಗಿ ಏರ್ಪಡಿಸಬೇಕು ಎಂದು ಅವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕರುಗಳಾದ ಶಿವಪುತ್ರಪ್ಪ ಎಂ ದೇಸಾಯಿ ಹಾಗೂ ಸೋಮನಗೌಡ ಬಿ ಪಾಟೀಲ್ ಸಾಸನೂರ್ ಅವರು ಮಹಿಳಾ ಸಂಘಟನೆಗಳ ಅಗತ್ಯತೆ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಅವರ ಪಾತ್ರವನ್ನ ಶ್ಲಾಘಿಸಿದ್ರು. ಶ್ರೀಕಾಂತ್ ಪತ್ತರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದ್ರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ತಾಳಿಕೋಟೆಯ ಶ್ರೀ ಕಾಸ್ಕತೇಶ್ವರ ಮಠದ ಆಡಳಿತ ಅಧಿಕಾರಿಗಳಾದಂತಹ ಶ್ರೀ ಮುರುಗೇಶ್ ವಿರಕ್ತಮಠ ಅವರು ವಹಿಸಿ ಆಶೀರ್ವಚನವನ್ನ ನೀಡಿದ್ರು. ಸಮಾರಂಭದ ಜಂಟಿ ಅಧ್ಯಕ್ಷತೆಯನ್ನ ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀಮತಿ ಬಿಕೆ ಮಣ್ಣೂರ, SR ಬೇನಾಳ್ಮಠ, ಶೇಷಾಚಲ್ ಅವಲ್ದಾರ್, ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್ ಹಾಗೂ ವಿದ್ಯಾ ವಿರಕ್ತ ಮಠ ಅವರು ವಹಿಸಿದ್ರು. ಸಮಾರಂಭದಲ್ಲಿ ಫೌಂಡೇಶನ್ ನೂತನ ಪದಾಧಿಕಾರಿಗಳು, ವಿವಿಧ ಘಟಕಗಳ ಸದಸ್ಯರು ಹಾಗೂ ಪಟ್ಟಣದ ನೂರಾರು ಮಹಿಳೆಯರು ಮತ್ತು ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ವಿಶಾಲಕ್ಷಿ ಬಡ್ಗೆ ಪ್ರಾರ್ಥಿಸಿದ್ರು. ಶ್ರೀಮತಿ ಸುರೇಖಾ ಬೀಳೆಬಾವಿ ಸ್ವಾಗತಿಸಿದ್ರು. ಶ್ರೀಕಾಂತ್ ಪತ್ತರ್ ಹಾಗೂ ಸುಮಂಗಲ ಕೋಳೂರು ಕಾರ್ಯಕ್ರಮವನ್ನ ನಿರೂಪಿಸಿ ಕೊನೆಯಲ್ಲಿ ವಂದಿಸಿದ್ರು. DMS ನ್ಯೂಸ್ ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇದು ಸಂಸ್ಕಾರ ಅಮ್ಮ ಫೌಂಡೇಶನ್ ಇಂದ ಪ್ರಾರಂಭ ಮಾಡಿರಬೇಕು. ಆ ಸಂಸ್ಕಾರ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪುನಃ ಪ್ರಾರಂಭವಾಗಿ ಮಾಡಿದ್ರೆ ಬಹುಶಃ ಬಹಳ ದೊಡ್ಡ ಬದಲಾವಣೆಯನ್ನು ಸಾಧ್ಯ. ಒಂದು ಉದ್ಯೋಗ, ಒಂದು ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿ ಇವತ್ತು ಟಿವಿ ಬಂದ ಮೇಲೆ, ಸೀರಿಯಲ್ಗಳು ಬಂದ ಮೇಲೆ ನಮ್ಮ ಸಂಸ್ಕೃತಿ ಸಂಪೂರ್ಣ ಆಗಬೇಕು. ನಮ್ಮ ಸಂಸ್ಕೃತಿ ನಾವು ಮಾಡ್ತಿದ್ದೀವಿ. ವಿದೇಶಿ ಸಂಸ್ಕೃತಿ ವ್ಯಾಪಕ ಒಳಗಾಗ್ತಾ ಇದೆ. ಅದು ಬದಲಾವಣೆ ಮನೆಯಲ್ಲೇ ಪ್ರಾರಂಭ. ಜೊತೆ ಪರಿಶ್ರಮ, ಫಸ್ಟ್ ನಾಲೆಜ್, ಅದನ್ನು ನಾಲೆಜ್ ಪಡೆಯಿರಿ, ಆಮೇಲೆ ಪರಿಶ್ರಮ, ಆಮೇಲೆ ಫಲವನ್ನ ಎಕ್ಸ್ಪೆಕ್ಟ್ ಮಾಡಿ. ನಾವೇನ್ ಮಾಡ್ತಾ ಇದ್ದೀವಿ, ನಾಲೆಜ್ ಅಪೇಕ್ಷೆ ಬಿಡ್ಬೋದು, ಎರಡನೇದು ಪರಿಶ್ರಮ ಅಪೇಕ್ಷೆ, ಫಲ ಮಾತ್ರ 100% ಹೋಗ್ಬೇಕು. ಬರ ಸಾಧ್ಯ ಸಾಧ್ಯ ಅದಕ್ಕೆ ನಮ್ಮ ಯೋಚನೆ ಆಲೋಚನೆ ಎಲ್ಲಿಂದ ಪ್ರಾರಂಭ, ಕಠಿಣ ಪರಿಶ್ರಮದಿಂದ ಪ್ರಾರಂಭ. ಅದು ಅಮ್ಮ ಫೌಂಡೇಶನ್ ಮಹಿಳೆಯರಿಗೆ ಸಾಧ್ಯ ಇದೆ. ಸಣ್ಣ ಸಣ್ಣ ಟಿಪ್ಸ್ಗಳು ಏನು ಮಾಡಬೇಕಾಗಿದೆ. ಸಣ್ಣ ಸಣ್ಣ ಹೇಳಿದ್ದು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸಂವಾದ, ಚರ್ಚೆ, ಭಾಷಣ ನೀವು ಬಂದು ಭಾಷಣ
ಮನೆಗೆ ಹೋಗ್ತೀನಿ ಹಾಕ್ತೀರಾ, ನೀವು ಹೋಗಿ ಭಾಷಣ ಮಾಡಿ ಅವ್ರಿಗೆ ಮಾತಾಡ್ತೀವಿ, ಅವರಲ್ಲಿ ಏನಿದೆ ಕೂರಿಸಿ ಐಡೆಂಟಿಫೈ ಮಾಡಿ ಅಪ್ರಿಸಿಯೇಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ. 100% ಬದಲಾವಣೆ ಸಾಧ್ಯ. ನಾನು ಮಾತು ಹೇಳ್ತೀನಿ ಸುಮ್ಮನೆ ನಮ್ಮ ರೈತರು ಬಂದರು ನನ್ನೆಲ್ಲ ಹಿಂದೆಲ್ಲ ಮನೆಯಲ್ಲಿ ಈ ಮಕ್ಕ ಬೆಲೆ ನಂಬಿಕ ಅದನ್ನು ಬೆಳೆಸೋಕೆ ಏನು ನೀರು ಬೇಕಾಗಿಲ್ಲ, ಏನು ಸುಮ್ಮನೆ ಒಂದು ಚೆಕ್ ಮಾಡಿ ಬಿಡ. ಡಾಕ್ಟರ್ ಇದ್ದಾರೆ, ನನಗೆ ಹೆಣ್ಮಕ್ಳು ಬಳಸ್ಕೊಳ್ತಾರೆ, ಅತ್ಯಂತ ಪ್ರಮುಖವಾದ ಸಂದರ್ಭದಲ್ಲಿ ಬೆಳೆಸ್ತದೆ. ನ್ಯಾಪ್ಕಿನ್ಗಳನ್ನು ತಯಾರು ಮಾಡುವಾಗ ಅತ್ಯಂತ ಪ್ಯೂರೆಸ್ಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಯಾವುದು ಆ ಒಂದು ವಸ್ತುವಿನ ಫೈಬರ್ ಅದು ಆಫ್ರಿಕನ್ ಕಂಟ್ರೀಸ್ ನಲ್ಲಿ ತುಂಬಾ ಮಾಡ್ತಾರೆ, ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಅವಕಾಶ. ಇಲ್ಲಿ ಸಾಕಷ್ಟು ವೇಸ್ಟ್ ಸುಮ್ಮನೆ ಏನು ಮಾಡಬೇಕು, ತಗೊಂಡು ಕಟ್ ಮಾಡೋದು ಪ್ರೊಸೆಸ್ ಫೈಬರ್ ಮಾಡಿ ಅದನ್ನ ಮನೆಯಲ್ಲೇ ತಯಾರು ಮಾಡಿ ಹೈಯೆಸ್ಟ್ ವ್ಯಾಲ್ಯೂ. ಇವತ್ತೇನು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಇನ್ನೊಂದು ಯೂಸ್ ಮಾಡ್ತಾರೆ, ಅದರಿಂದ ಲೀಡ್ಸ್ ಟು ಕ್ಯಾನ್ಸರ್. ಈ ಬಯೋ ಕಂಟೆಂಟ್ ಯೂಸ್ ಮಾಡೋದ್ರಿಂದ ಅದನ್ನ ಮಹಿಳೆಯರು ಬಹಳ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನ ಕೋಟ್ಯಾಂತರ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ದೊಡ್ಡ ಅವಕಾಶ ಇದೆ. ನಾನು ಸುಮ್ಮನೆ ನಾಲ್ಕೈದು ಉದಾಹರಣೆ ಹೇಳಿದ್ದೀನಿ. ನಾನು ಲೋಪ ಮಾಡಿದೆ ಬಹಳ, ಅದನ್ನು ನೋಡಿದ್ರೆ ಪೂಜೆ ಭಾವನೆ ಬರ್ತಿದೆ. ಪ್ರಜ್ಞಾವಂತ ವಿದ್ಯಾವಂತ ಮಹಿಳೆಯರ ಸಂಖ್ಯೆಗೆ ಕಮ್ಮಿ, ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾವಂತ ಮಹಿಳೆಯರು, ಶಿಕ್ಷಣವಂತ ಮಹಿಳೆಯರು, ಜ್ಞಾನವಂತ ಮಹಿಳೆಯರಿದ್ದಾರೆ. ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಎಲ್ಲರನ್ನೂ ಪುರುಷರಿಗಿಂತ ಒಂದು ಕೈ ಮೇಲಿಲ್ಲ. ಮನೆಗೆ ಹೋದ್ರೆ ನೀವೇ ಸೂತ್ರಧಾರಿಗಳು, ನಾವೆಲ್ಲ ಪಾತ್ರಧಾರಿಗಳು. ಯಾರು ತಪ್ಪಾಗಿ ಹೊಡೆಯಲಿಲ್ಲ, ಆ ಹೇಳಿದ ಸತ್ಯ ಇನ್ನೊಂದ್ಸರಿ ಹೇಳ್ತೀನಿ. ಮನೆಗೆ ಹೋದ್ರೆ ನೀನೇ ಸೂತ್ರಧಾರಿಗಳು, ನಾವೆಲ್ಲ ಪಾತ್ರಧಾರಿಗಳು. ಇನ್ನು ಸ್ವಲ್ಪ ಹೋದ್ಮೇಲೆ ದೇಶದ ಆಡಳಿತದ ನೀವೇ ಸೂತ್ರಧಾರಿಗಳು, ನಾವೆಲ್ಲ ಮತದಾರರು. ಇನ್ನೊಂದು ಸ್ವಲ್ಪ ದಿವಸ ಬಹಳ ದಿವಸ ಏನಿಲ್ಲ, ಪ್ರತಿ ರಂಗದಲ್ಲಿ ಮಹಿಳೆ ಪುರುಷರನ್ನು ಗೆಲ್ತಿದ್ದಾರೆ. ಬರೀ ಇವತ್ತಲ್ಲ, ಇತಿಹಾಸದ ಮತ್ತು ಇತಿಹಾಸದಲ್ಲೂ ಮಹಿಳೆಯರ ಪಾತ್ರ ಬಹಳ ಹೇಳ್ತಾ ಇದೆ. ಶ್ರೀಕಾಂತ್ ಅವರು ಮಾತಾಡ್ತಾ ಇದ್ರೆ ಭಾಷಣ ಅರ್ಥ ಮಾಡಬೇಕಾಗಿದ್ರೆ ಕನ್ನಡದ ಅತ್ಯಂತ ಪ್ರೌಢವುಳ್ಳಂತಹ ಏನಂತೀವೋ ಜ್ಞಾನವಂತರ ಒಳಗೆ ಅಂತಾರೆ. ಬಹುಶಃ ಸರಿ ಅನಿಸ್ತದೆ. ನಾನು ಶ್ರೀಕಾಂತ್ ಅವರು ಮಾತು ಕೇಳ್ತಾ ಇದ್ದೆ, ನಾವು ಹೊಗಳಬೇಕು. ಆ ಕನ್ನಡದ ಅಕ್ಷರ ಮಾಲೆಯನ್ನ ಜೋಡಿಸುವಂತ ಶಕ್ತಿ ಇದೆ. ಅಕ್ಷರ ಎರಡು ಅಂತಿದೆ, ಅದನ್ನ ಜೋಡಿಸಿ ಶಬ್ದಗಳಾಗಿ ಕೂಡಿಸಿ ಆ ಶಬ್ದಗಳಲ್ಲಿ ಭಾವನೆಗಳನ್ನು ತುಂಬಿ ವಾಕ್ಯಗಳನ್ನು ನಿರ್ಮಾಣ ಮಾಡೋದಿಲ್ಲ. ಅದು ಬಹಳ ಅದ್ಭುತವಾದ ಕಲೆ. ಕಲೆ ಚೆನ್ನಾಗಿ ಮಾತಾಡ್ತಾರೆ. ಸೃಷ್ಟಿ ಚೆನ್ನಾಗಿ ಮಾಡ್ತಾರೆ. ನಾನು ಅಮ್ಮ ಫೌಂಡೇಶನ್ಗೆ ನನ್ನದೇ ಆದ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಸ್ವೀಕಾರ ಮಾಡುವುದು
ಮೊದಲನೇದು ಪ್ರಾರಂಭ ಮಾಡಬೇಕಾಗಿರೋದು ಸಂವಾದ, ಮಹಿಳೆಯರ ಮತ್ತೆ ಚರ್ಚೆ ಮತ್ತು ಸಂವಾದ. ನಾನು ಯಾರು, ನನ್ನಲ್ಲಿ ಏನಿದೆ, ನಾನೇನು ಕೊಡಬಲ್ಲ ಸಮಾಜಕ್ಕೆ ಎಂಬುದು ಪ್ರತಿಯೊಬ್ಬ ಮಹಿಳೆಗೆ ಚಿಂತನೆ ಮಾಡೋದಕ್ಕೆ ಅಮ್ಮ ಫೌಂಡೇಶನ್ ಹೆಚ್ಚುಗಳು ಮನಸ್ಸು ಮಾಡಿದ್ರೆ ಹೆಣ್ಮಗಳು ಅಡಿಗೆ ಮನೆಯಿಂದ ಎಲ್ಲವನ್ನು ಪ್ರಾರಂಭ ಮಾಡಬಹುದು. ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲರಿಗೂ ಬೆಲೆ ಇದೆ. ಸ್ಪೆಷಲಿ ಅಡಿಗೆ ಮನೆಯಲ್ಲಿ ನೀವು ಮಾಡುವಂತ ರೆಸಿಪಿ ಬೆಲೆಯ ರೆಸಿಪಿ ಇಲ್ಲ. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರೆಸಿಪಿ ತಯಾರ ಆಗ್ತದೆ. ಯಾವುದೋ ಸ್ವೀಟ್ ಮಾಡೋದು ಅಥವಾ ಯಾವುದೋ ಒಂದು ಉಂಡಿ ಮಾಡೋದು ಎಲ್ಲ ಮನೆಯಲ್ಲಿ ಒಂದೇ ತರ ಬಹಳ ಆಶ್ಚರ್ಯ ಏನು ಅಂದ್ರೆ ಅಡಿಗೆ ಮಾಡೋ ರೆಸಿಪಿ ತಯಾರು ಮಾಡ್ತಾರೆ. ನೀವು ನಂಬಕಂತ ಆ ಕಂಪನಿ ವ್ಯಾಲ್ಯೂಯೇಷನ್ ಎಷ್ಟು ಇರುತ್ತೆ? 100 ಕೋಟಿ ಮೇಲೆ ಆಗುತ್ತೆ. 5 ಜನ ಇನ್ನೊಂದು ಸೇರಿ ತಯಾರು ಮಾಡ್ತಿರ್ತಾರೆ. ಅವ್ರು ಏನ್ ಮಾಡ್ತಾರೆ? ಬೆಸ್ಟ್ ರೆಸಿಪಿ ಮಾಡುವಂತದನ್ನ ಜಾಯಿನ್ ಮಾಡಿರ್ತಾರೆ. ನಾನು ಸುಮ್ಮನೆ ನಿಮ್ಮನ್ನು ಅವ್ರು ಹೇಳಿ ದಾನ ಮಾಡಬೇಕು, ನನಗೆ ದಾನ ಮಾಡಬೇಕಂತ ಉದ್ಯೋಗ ಮಾಡೋದಕ್ಕೆ ಉದ್ಯೋಗದ ಲಾಭದಲ್ಲಿ ಒಂದು ಭಾಗ ದಾನವಾಗಿ ಕೆಲಸ ಅಮ್ಮ ಫೌಂಡೇಶನ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ರೆಸಿಪಿ ಬಗ್ಗೆ ಹೇಳಿದ್ರೆ ಒಂದು ಉದಾಹರಣೆ ಹೇಳಿದ್ರೆ ಮುಂದಿನ ವರ್ಷದಲ್ಲಿ 1 ವರ್ಷ ಬರೋದ್ರಾಗೆ ನಿಮ್ಮ ಅಮ್ಮ ಫೌಂಡೇಶನ್ ಎಷ್ಟು ಜನ ಇದೆ ಅಷ್ಟು ಜನ ಸೇರಿ ದೇವಳ ನಗರದಲ್ಲಿ ಬೇಕರಿ ಪ್ರಾರಂಭ ಬೇಕರಿ ಯಾವುದೇ ಆಹಾರ ಪದಾರ್ಥವನ್ನು ತಗೊಳ್ಳಿ, ಎಲ್ಲ ಆಹಾರ ಪದಾರ್ಥಗಳಿಗೆ ಕಲಬೆರಕೆ ಇದೆ. ಪ್ರತಿಯೊಂದು ಆಹಾರ ಪದಾರ್ಥದ ಕಲಬೆರಕೆ ಇದೆ. ಕಲಬೆರಕೆ ಇಲ್ಲದಂತ ಆಹಾರವನ್ನು ಏನು ತಯಾರು ಮಾಡಬಹುದು? ತಾಯಂದಿರು, ಸಹೋದರಿಯರು ಅವರ ಅಡಿಗೆ ಮಾಡಿದ್ದಾರೆ. ಅತ್ಯಂತ ಕಡಿಮೆ ಬಣ್ಣ ಡೂಪ್ಲಿಕೇಟ್, ಬೇಕರಿಯಲ್ಲಿ ಉಪಯೋಗ ಮಾಡುವ ವಸ್ತುಗಳು ಡೂಪ್ಲಿಕೇಟ್. ನಿಮ್ಮ ಮನೆಯಿಂದ ತಯಾರಾಗಿರ್ತಕ್ಕಂಥ ವಸ್ತುಗಳು ಎಲ್ಲವೂ ಕೂಡ ವಿವರಾಗಿರ್ತದೆ. ಸುಮ್ಮನೆ ಒಂದು ಉದಾಹರಣೆ ಇಂಥವು ಅನೇಕ ರೀತಿಯಾಗಿ ಮಾಡಬೇಕು. ಒಂದು ವಿದ್ಯುತ್ ಪಾತ್ರವನ್ನು ಒಂದು ಕಂಪನಿಗೆ ಎಲ್ಲ ಬಹಳ ಅಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ಇದು ಬೆಂಗಳೂರು ಅನೇಕ ಪ್ರದೇಶಗಳಲ್ಲಿ ಮಹಿಳೆಯರು ಮನೆಯಲ್ಲಿ ಫ್ರೀಯಾಗಿದ್ದಾಗ ಪಾಪಗಳನ್ನು ಏನಿಲ್ಲ ಹಿಟ್ಟನ್ನು ತಯಾರು ಮಾಡಿ ಹೇಳ್ಕೊಡ್ತಾರೆ. ಇಲ್ಲಿ ಬಹುಶಃ ಸರ್ ನಮ್ಮ ಊರುಗಳು ಸಾಮಾನ್ಯರು ಮಹಾರಾಷ್ಟ್ರದಲ್ಲಿ ಅವ್ರ ಮನೆಯವರು 250 ಹಳ್ಳಿಗಳಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹಿಟ್ಟು ತಯಾರು ಮಾಡಿ ಹಳ್ಳಿ ಕೊಟ್ಟು ಕಳಿಸ್ತಾರೆ. ಅವ್ರು ಪಾಪಡ್ ಮಾಡಿ ವಾಪಸ್ ಕಳಿಸ್ತಾರೆ. ಇಡೀ ಇವತ್ತು ದೇಶದಲ್ಲಿ ನಂಬರ್ 1 ಪಾಪಡ್ ಯಾವುದಿದೆ? ನಾನು ಹೇಳ್ತಾ ಇದ್ರೆ ಯಾವುದೋ ಸುಮ್ಮನೆ ಭಾಷೆ ಕೇಳ್ತಾ ಇಲ್ಲ, ವಾಸ್ತವ ಹೇಳ್ತಾರೆ. ಯಾಕೆ ಪ್ರಯತ್ನ ಆಗಬಾರ್ದು? ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ಕಲೆ ಇದೆ. ಬಂದ್ರೇನ್ರಿ ಮತ್ತ ಏನಾದ್ರೂ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದೆ. ಹೇಳಿದ್ದು ಮಾಡಿ ಅಂತ ನಾನು ಹೇಳ್ತಾರೆ. ನನ್ನ ತಲೆಯಲ್ಲಿ ಯಾವ್ದು ಇದಕ್ಕೂ ಹೇಳಿದ್ದಾರೆ ಆಯ್ತು ನೋಡಿ. ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ ಎಲ್ಲ ವಸ್ತುಗಳಿವೆ, ಆಹಾರ ಪದಾರ್ಥಗಳಿಂದ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಬೆಲೆ ಯಾವುದೂ ಇಲ್ಲ. ನಾವು ಬೆಳೆತಕ್ಕಂಥ ಪ್ರತಿಯೊಂದು ಬೆಳೆ ಅದನ್ನ ಏನ್ ಮಾಡ್ಬೇಕು? ನಾವು ಸ್ವಚ್ಛ ಮಾಡಬೇಕು,
ಚೆನ್ನಾಗಿ ಪ್ಯಾಕ್ ಮಾಡಬೇಕು, ನೀಟಾಗಿ ಉಪಯೋಗ ಮಾಡಬೇಕು, ಅದು ಸೆಲ್ಫ್ ಸೇವೆ ಮಾಡಬೇಕು. ನಿಮ್ದೆ ಒಂದು ಪ್ರಯತ್ನ ಅಮ್ಮ ಪ್ರಯತ್ನ ಬಿಗ್ ಬಾಸ್ಕೆಟ್ ರಿಲಯನ್ಸ್ ಯಾಕಂದ್ರೆ ಅವರು 50 ರೂಪಾಯಿಗೆ ಸಿಗುವಂತ ಪ್ರಾಡಕ್ಟ್ ಅನ್ನ 100 ರೂಪಾಯಿಗೆ ಮಾರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಅಡುಗೆ ಮನೆಯನ್ನ ಒಂದು ಆಳವಾಗಿ ಮಾಡ್ತಕ್ಕಂಥ ಶಕ್ತಿ ಹೊರಗಡೆ ಹೋಗ್ಬೇಕಾಗಿದೆ. ಇಲ್ಲಿ ಕೂತಕ್ಕಂಥ ತಾಯಿಗಳು ಸಹೋದರಿಗಳು ನಾವು ಹೆಚ್ಚು ಸಮಯವನ್ನು ಬೆಳೀತೇವೆ. ಅಡುಗೆ ಮಾಡಲಿಕ್ಕೆ ಸಮಯ ಇರ್ಬೋದು, ಯಾರಾದ್ರೂ ಸೋಪಿ ಆಗ್ತಿಲ್ಲ, ಸೋಪಿ ಎಂದು ಯಾರಾದ್ರೂ ಕಾರ್ಖಾನೆ ನಡೆಸಬೇಕಂದ್ರೆ, ಸಂಸ್ಥೆ ನಡೆಸಬೇಕಂದ್ರೆ ಅದಕ್ಕೆ ಸೋಪಿ ವಸ್ತುನ ನಿರ್ಮಾಣ ಮಾಡಬೇಕು, ಒಂದು ಉಂಡಿ ಮಾಡಬೇಕು, ಉಂಡಿ ಮಾಡಬೇಕು, ಪುಸ್ತಕ ಮಾಡಬೇಕು, ಮಾಡಬೇಕು, ಅದು ತೊಳಿಬೇಕು, ಅದನ್ನು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಕ್ಕೆ ಸಮಯ ನಾಳೆ ಬಿಕಾಸ್ ಅದೇ ಹೈಜೀನ್ ಮೇಂಟೈನ್ ಮಾಡಬೇಕು. ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ಮನೆಯಲ್ಲಿ ಒಂದ್ಸರಿ ನೀವು ಖರ್ಚು ಮಾಡ್ತಿಲ್ಲ, ಮಂದ ಕಳೆದ ಬೆಂಗಳೂರು ಖರ್ಚು ಮಾಡ್ತಿಲ್ಲ, ಏನ್ ನೋಡಿ ಉದಾಹರಣೆ ಇದಕ್ಕೆ ಸೌಲಭ್ಯಗಳು ಕೊಟ್ಟಿದ್ದವರಿಗೆ ದುಡ್ಡಿನ ಯೋಚನೆ ಮಾಡಬೇಡಿ. ಬ್ಯಾಂಕ್ 90% ಮಕ್ಕಳು ಡ್ರಗ್ಸ್ ಅಡಿಕ್ಟ್ ಆಗ್ತದೆ. ವಿಶೇಷವಾಗಿ ನಾನು ಮೊನ್ನೆ ಬಿಜಾಪುರದ ಒಂದು ಸ್ನೇಹಿತರು ಸಿಕ್ಕಿದ್ರು. ನನ್ನ ಮಗ ನನ್ನ ಮನೆ ಬೆಂಗಳೂರಲ್ಲಿ ನನ್ನ ಮಗ ಏನೇ ಮಾಡಿದ್ರು ಅಂತ ಹೇಳ್ತಾ ಇದ್ದ. ಬಹುಶಃ ಗೊತ್ತಿಲ್ಲ, ನನ್ನ ಮಗ ಭರತ್, ಅವನಿಗೆ 27 ವರ್ಷ, 21 ರೆಸ್ಟೋರೆಂಟ್ ಓಪನ್ ಮಾಡಿದ್ದಾನೆ ಬೆಂಗಳೂರಲ್ಲಿ. ಏಜ್ ಆಫ್ 27. ಅದಕ್ಕೆ ಅವ್ರ ಮನೆ ಹೇಳ್ತಾ ಇದೆ, ಸರ್ ಇವತ್ತು ದೊಡ್ಡ ಮಕ್ಕಳೆಲ್ಲ ಹುಷಾರಾಗಿರುತ್ತೆ, ವಿಶೇಷವಾಗಿ ಮಕ್ಕಳ ಬಗ್ಗೆ ಲಕ್ಷ್ಯ ಇದೆ. ವ್ಯವಸ್ಥೆ ಜಾಸ್ತಿ ಮಾತಾಡಿದ್ರೆ ಬೋರ್ ಆಗ್ಬೋದು. ತಾಳಿಕೋಟೆ ನಗರ ಐತಿಹಾಸಿಕವಾದ ನಗರ ಇದೆ. ಈ ನಗರದಲ್ಲಿ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಸಂಸ್ಥೆಗಳು ಹುಟ್ಟಿ ಹೆಚ್ಚು ಹೆಚ್ಚು ಬೆಳೆಯಲಿ. ಅದಕ್ಕೆ ಏಸ್ ಮಾಡಿ ನೋಡಿ ನನ್ನಿಂದ ನಿಮಗೆ, ಯಾಕಂದ್ರೆ ಇವತ್ತು ನಾನು ಅಧಿಕಾರವಾಗಿಲ್ಲ, ನಾನು ಅಧಿಕಾರದಲ್ಲಿದ್ದೆ, ಖಂಡಿತ ಹೇಳ್ತೇನೆ 100 ಸಂಸ್ಥೆಗಳನ್ನ ಕಟ್ಟಿ ಸರ್ಕಾರದಿಂದ ಬಂದ ಸೌಲಭ್ಯಗಳನ್ನ ನಾನೇ ತಂದು ಕೊಡಿಸುವಂತ ಕೆಲಸ ಏಸ್ ಮಾಡಿ ಮಾಡ್ತೇನೆ. ಎಲ್ಲ ಅಧಿಕಾರಿ ವರ್ಗದವರಿಗೂ ಸಹ ನಾನು ಹೇಳಿದ್ದೆ, ಆದ್ರೆ ಕಾರಣಾಂತರದಿಂದ ನಾನು ಈ ತರ ಬರಕ್ಕಾಗದೇ ಇರೋದು ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಆದ್ರೆ ನಿಮ್ಮೆಲ್ಲರ ಜೊತೆ ಸದಾ ಇರ್ತೀನಿ ಅಂತ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೇನೆ. ನೀವು ತಿಂಗಳಿಗೊಂದ್ಸಲ ಬೆಂಗಳೂರಿಗೆ ಬಂದು ನನ್ನ ಆಫೀಸಲ್ಲಿ ಯಾರಿಗೆ ಏನ್ ಸಮಸ್ಯೆ ಇದೆ ಅದನ್ನ ನೀವು ತಗೊಂಡ್ಬಂದ್ರೆ ಆ ಕನ್ಸರ್ನ್ ಇಲಾಖೆ, ಆ ಕನ್ಸರ್ನ್ ಅಧಿಕಾರಿ, ಪೊಲೀಸ್ ಇರ್ಬೋದು, ಯಾರೇ ಇರ್ಬೋದು, ಮಹಿಳಾ ಆಯೋಗದಿಂದ ಏನೆಲ್ಲ ಸಹಾಯ ಮಾಡಕ್ಕಾಗತ್ತೆ ಖಂಡಿತವಾಗ್ಲೂ ಮಾಡ್ತೇನೆ, ನಿಮ್ ಜೊತೆ ನಾನು ನಿಂತ್ಕೊಳ್ತೇನೆ ಅಂತ ಹೇಳಿ ನನ್ನ ಡೇಟ್ ತಗೊಂಡೇ ಮಾಡುದು. ಆದ್ರೆ ತುಂಬಾ ಹುಷಾರಿಲ್ಲದೆ ಚಳಿ, ಜ್ವರ, ಸೊ ಹಾಗಾಗಿ ತುಂಬಾ ಸುಸ್ತಾಗ್ತಿದೆ. ಹಾಗಾಗಿ ಡಾಕ್ಟರ್ ಟ್ರಾವೆಲ್ ಮಾಡಕ್ ಆಗಲ್ಲ. ಈ 2.5 ವರ್ಷ ಮಹಿಳಾ ಆಯೋಗದ ಅಧ್ಯಕ್ಷೆಯ ಅವಧಿಯಲ್ಲಿ ಫಸ್ಟ್ ಟೈಮ್ ನನಗೆ ಈ ತರ ಆಗಿದ್ದು. ನಾನು ನೀವೆಲ್ಲರೂ ನನ್ನನ್ನ ಎಷ್ಟು ಮಿಸ್ ಮಾಡ್ತಾ ಇದ್ದೀರಾ ಅಷ್ಟೇ ಎಲ್ಲರನ್ನೂ ನಾನು ಸಹ ಮಿಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಬರೀ ಅದು ಉದ್ಘಾಟನಾ ಸಮಾರಂಭ. 6 ಜನ ಸಪೋರ್ಟ್ ಮಾಡಿದ್ರೆ 90 ಜನ
ಜಾರಿಗೊಳಿಸಬೇಕು. ಒಂದು ರೆಸಿಪಿ ಮಾಡಿಕೊಟ್ಟಿದ್ದು ನಾನು ಸುಮ್ಮನೆ ಒಂದು ಹೇಳಿದೆ ಶಾಪ್ ತಯಾರು ಮಾಡಿ ನೋಡಿ ನಿಮ್ಮ ಅಂಗಡಿ ತೋರಿಸ್ತಾರೆ ಬೇಕರಿ ಯಾರೋ ಯಾಕಂದ್ರೆ ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.